ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಎಲ್ಲರೂ ಹುಡುಕೋದು ಒಂದೇ ಒಂದು ವಿಷಯ, ಅದು ಸಂತೋಷ. ಹಣ ಇದ್ರೂ ಸಂತೋಷವಾಗಿ ಇಲ್ಲದವರಿದ್ದಾರೆ, ಎಲ್ಲವೂ ಇಲ್ಲದಿದ್ದರೂ ಸಂತೋಷವಾಗಿ ಇರುವವರು ಇದ್ದಾರೆ. ಹಾಗಾದ್ರೆ ನಿಜವಾದ ಸಂತೋಷ ಎಲ್ಲಿದೆ? ಇಂದು ನಾನು ನಿಮ್ಗೆ ಹೇಳ್ತೀನಿ, ಆಚಾರ್ಯ ಚಾಣಕ್ಯರ ಪ್ರಕಾರ ಜೀವನವನ್ನು ನಿಜವಾಗಿಯೂ ಸುಖಕರ ಮಾಡುವಂತಹ 4 ಸರಳ ವಿಧಾನಗಳು. ಮೊದಲನೇದು ಶಾಂತಿ. ನಮ್ಮ ಮನಸ್ಸು ಶಾಂತಿಯಾಗಿಲ್ಲ ಅಂದ್ರೆ ಎಷ್ಟೇ ಸೌಕರ್ಯ ಇದ್ರೂ ಜೀವನ ಎಂಜಾಯ್ ಮಾಡೋದಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಹೆಚ್ಚು ಏನ್ ಮಾಡ್ತೀವಿ ಗೊತ್ತಾ? ಅತಿಯಾದ ಯೋಚನೆ. ಒಂದು ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಆಚಾರ್ಯ ಚಾಣಕ್ಯ ಹೇಳಿದಂತೆ ಮನಸ್ಸಿಗೆ ಶಾಂತಿ ಕೊಡುವಂತಹ ಕೆಲಸಗಳನ್ನೇ ಮಾಡಬೇಕು. ನಮ್ಮ ಜೀವನ ಸರಳವಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು. ಇನ್ನು ಎರಡನೇದು ತೃಪ್ತಿ. ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಇನ್ನೊಬ್ಬರಿಗೆ ಹೋಲಿಕೆ ಮಾಡುವಂಥದ್ದು. ಅವನಿಗೆ ಎಲ್ಲ ಸೌಕರ್ಯಗಳು ಇದೆ, ಆದರೆ ನನಗೆ ಯಾವ ಸೌಕರ್ಯವೂ ಇಲ್ಲ. ಅವಳು ಜೀವನದಲ್ಲಿ ಇನ್ನ ಮುಂದೆ ಹೋಗ್ತಾ ಇದ್ದಾಳೆ, ನಾನು ಇನ್ನೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೇನೆ. ಈ ಯೋಚನೆಗಳು ನಮ್ಮ ಸಂತೋಷವನ್ನು ನಿಧಾನವಾಗಿ ಕಸಿದುಕೊಂಡು ಹೋಗುತ್ತೆ. ಆದರೆ ತೃಪ್ತಿ ಇದ್ರೆ ನನಗೆ ಇದ್ದಷ್ಟೇ ಸಾಕು ಅನ್ನುವಂತಹ ಭಾವನೆ ಬರುತ್ತೆ. ಅದರಿಂದ ಮನಸ್ಸಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಇದರ ಅರ್ಥ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಉದ್ದೇಶ ಇರಬಾರ್ದು ಅಂತ ಅಲ್ಲ, ಆದ್ರೆ ನಮ್ಮ ಬಳಿ ಏನಿದೆಯೋ ಅದರ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕಾಗತ್ತೆ. ಇನ್ನು ಮೂರನೇದು ದುರಾಸೆಯನ್ನು ಕಡಿಮೆ ಮಾಡೋದು. ನಮ್ಗೆ ಬೇಕು ಅನ್ನೋದು ತಪ್ಪಲ್ಲ, ಆದರೆ ಇನ್ನೂ ಬೇಕು ಅನ್ನುವಂತಹ ದುರಾಸೆ ಶುರುವಾದ್ರೆ ಅದು ಯಾವತ್ತೂ ಮುಗಿಯೋದಿಲ್ಲ. ಹಣ, ಹೆಸರು, ಪ್ರತಿಷ್ಠೆ ಎಲ್ಲವೂ ಬೇಕು, ಆದ್ರೆ ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಕಳ್ಕೊಳ್ಬಾರ್ದು. ದುರಾಸೆ ಹೆಚ್ಚಾದಷ್ಟು ನಮ್ಮೊಳಗಿನ ಸಂತೋಷ ಕಡಿಮೆಯಾಗುತ್ತಾ ಹೋಗುತ್ತೆ. ಸರಳವಾದ ಜೀವನ, ಸ್ಪಷ್ಟ ಮನಸ್ಸು, ಇದು ತುಂಬಾ ಶಕ್ತಿಯುತವಾದಂತಹ ಬಂಧನ. ಮತ್ತೊಂದು ವಿಷಯ, ನೀವು ಯಾವತ್ತೂ ಒಬ್ಬರಿಗೆ ಕೊಡುವಂತಹ ಮನಸ್ಸನ್ನು ಬೆಳೆಸಿಕೊಳ್ಳಿ. ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ಆ ಭಾವನೆ ಯಾವ ಹಣದಿಂದಲೂ ನಿಮ್ಗೆ ಸಿಗೋದಿಲ್ಲ. ಇನ್ನು ನಾಲ್ಕನೇದು ಕರುಣೆ. ಕರುಣೆ ಅಂದ್ರೆ ದೊಡ್ಡ ದೊಡ್ಡ ಕೆಲಸಗಳಲ್ಲ, ಅದು ಸಣ್ಣ ಸಣ್ಣ ವಿಚಾರಗಳು. ಒಬ್ಬರನ್ನು ನೋಡಿದಾಗ ಸಣ್ಣ ನಗು ಬೀರಿ, ಒಬ್ಬರಿಗೆ ಸಹಾಯ ಮಾಡಿ, ಒಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳಿ. ಇವತ್ತಿನ ಜಗತ್ತಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಆದರೆ ಕರುಣಾಮಯಿಗಳು ಕಡಿಮೆಯಾಗಿದ್ದಾರೆ. ನಾವು ಸ್ವಲ್ಪ ಬದಲಾಗಬಹುದು, ಅದೇ ರೀತಿ ಸ್ವಲ್ಪ ಮೃದು ಸ್ವಭಾವವೂ ಆಗಬಹುದು. ಯಾರಾದ್ರೂ ದುಃಖದಲ್ಲಿದ್ದರೆ ಅವರ ಜೊತೆ 2 ಮಾತಾಡಿ. ನೀವು ಕೊಡುವಂತಹ ಆ ಕರುಣೆ ನಿಮಗೆ ದುಪ್ಪಟ್ಟಾಗಿ ಹಿಂದಿರುಗುತ್ತೆ. ಹಾಗಾದ್ರೆ ಶಾಂತಿ, ತೃಪ್ತಿ, ದುರಾಸೆ ಕಡಿಮೆ, ಕರುಣೆ, ಈ 4 ಗುಣಗಳು ಇದ್ದರೆ ನಮ್ಮ ಜೀವನ ಸುಂದರವಾಗಿ ಆಗುತ್ತೆ. ನಾವು ಹೊರಗಡೆ ಹುಡುಕುವಂತಹ ಸಂತೋಷ ನಮ್ಮೊಳಗನೇ ಇದೆ, ಅದನ್ನ ನಾವು ಸ್ವೀಕರಿಸಬೇಕು. ಕೊನೆಯದಾಗಿ ಒಂದೇ ಒಂದು ಮಾತು, ಸಂತೋಷ ಅಂಥದ್ದು ಸಿಗೋದೇ ಇಲ್ಲ, ಅದು ನಾವು ಆಯ್ಕೆ ಮಾಡೋದ್ರಲ್ಲಿ ಇರುತ್ತೆ.